ಇಲ್ಲಿ ಹೆಸರುಕಾಳು ಪಾಯಸ ಮಾಡಲು ಬೇಕಾಗಿರುವಂತ ಸಾಮಗ್ರಿಗಳು: ಬೆಲ್ಲ, ಗೋಡಂಬಿ, ಆಮೇಲೆ ವಾಶ್ ಮಾಡ್ಕೊಂಡಿರುವಂತ ಹೆಸರುಬೇಳೆ, ಫ್ರೆಶ್ ಆಗಿರುವಂತ ಕೊಬ್ಬರಿ ಹಾಲು, ನಂತರ ತುಪ್ಪ, 1-2 ಸ್ಪೂನ್ ಅಷ್ಟು ತುಪ್ಪ. ಹೆಸರುಬೇಳೆನ ತುಪ್ಪಕ್ಕೆ ಹಾಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಇಲ್ಲ ಅಂದ್ರೆ ಅದು ಹೆಸರುಬೇಳೆ ಸ್ಮೆಲ್ ಬರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ನೀಟಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲ ಅಂದ್ರೆ ನೀವು ಸ್ವಲ್ಪ ಹಾಗೇನೂ ಸಹ ತುಪ್ಪದಲ್ಲಿ ಬೇಡ, ಇಷ್ಟ ಇಲ್ಲ ತುಪ್ಪ ಅಂದ್ರೆ ನೀವು ಸಹ ಹಾಗೆ ಸಹ ಇದನ್ನ ಹುರ್ಕೋಬೇಕು. ಇವಾಗ ಅದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಿದ್ದೀನಿ. ತೆಂಗಿನಕಾಯಿ ಹಾಲನ್ನ ಇದಕ್ಕೆ ಹಾಕೊಳ್ಬೇಕು. ಬೇಳೆ ಎಲ್ಲ ಸಾಫ್ಟ್ ಆಗಬೇಕು, ಹಾಗಾಗಿ ಕುಕ್ಕರ್ನ ಮುಚ್ಚಳನ ಮುಚ್ಚಿ ಇವಾಗ 5 ವಿಸಿಲ್ನ ಹಾಕಿಸ್ಕೊಳ್ಳೋಣ. ಹೆಸರುಬೇಳೆ ಎಲ್ಲ ಸಾಫ್ಟ್ ಆಗಿ ಕುದ್ದಿದೆ. ಇವಾಗ ಇದನ್ನ ಬೆಲ್ಲ ಕುದೀತಿರುವ ಮಿಶ್ರಣಕ್ಕೆ ಇವಾಗ ಇದನ್ನ ಹಾಕೊಳ್ಳೋಣ. ನೋಡಿ ಎಷ್ಟು ಈ ತರ ಸಾಫ್ಟ್ ಆಗಿರ್ಬೇಕು. ಇಲ್ಲಿ ಬೆಲ್ಲನ ಬೇಳೆಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಬೇಕು, ಅಂದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇದ್ರೇನೆ ಪಾಯಸ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋಣ. ನಾವಿದನ್ನ ಕ್ವಿಕ್ಕಾಗಿ ಹಾಗೆ ಹೆಸರುಕಾಳು ಪಾಯಸ ಈಸಿ ಆದಂತ ಮತ್ತೆ ಒಂದು ಸಿಂಪಲ್ ಆದಂತ ಒಂದು ಪಾಯಸ ಅಂತ ಹೇಳ್ಬೋದು. ಯಾರಾದ್ರೂ ಮನೆಗೆ ಕ್ವಿಕ್ಕಾಗಿ ಬಂದ್ರೆ ಮತ್ತೆ ಒಂದು ನೈವೇದ್ಯಕ್ಕೆ ಬೇಗನೆ ಮಾಡ್ಬೇಕಂದಾಗ ನಾವು ಇದನ್ನ ಪಟ್ಟನೆ ಮಾಡ್ಕೋಬಹುದು. ಇವಾಗ ಕುದಿಯುತ್ತಿರುವಂತ ಬೆಲ್ಲ ಮಿಶ್ರಣಕ್ಕೆ ಇವಾಗ ಇದನ್ನ ಹಾಕೊಳ್ಳೋಣ. ಒಂದು ಸ್ಪೂನ್ ಅಷ್ಟು ತುಪ್ಪ, ಕುದಿಯುತ್ತಿರುವಂತಹ ಪಾಯಸಕ್ಕೆ ಗೋಡಂಬಿ ಹಾಗೆ ತುಪ್ಪನ ಹಾಕೊಳ್ಳೋಣ. ಈ ತರ ಕಳಕಳ ಕುದಿಬೇಕು. ಅತಿಯಾಗಿ ತಿಳುನು ಬೇಡ, ಅತಿಯಾಗಿ ಗಟ್ಟಿನೂ ಬೇಡ. ಪಾಯಸ ಸ್ವಲ್ಪ ಮೀಡಿಯಂ ಇರಬೇಕು. ಏಲಕ್ಕಿ ಪುಡಿನ ಒಂದು ಏಲಕ್ಕಿ ಪುಡಿನ ಹಾಕೊಳ್ತಿರೋದು. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ.